ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಬೆಂಗಳೂರಲ್ಲಿ ಜಿಬಿಎ 5 ಪಾಲಿಕೆಗಳ ಪ್ರಗತಿ ಪರಿಶೀಲನೆ ಸಭೆ ನಡೆದಿದೆ. ಸಭೆಯಲ್ಲಿ ಅಧಿಕಾರಿಗಳಿಗೆ ಸಚಿವ ಕೃಷ್ಣ ಬೈರೇಗೌಡ ಕ್ಲಾಸ್ ತಗೊಂಡಿದ್ದಾರೆ. ನನ್ನ ಬಳಿ ಅತಿ ಬುದ್ಧಿವಂತಿಕೆ ಬೇಡ, ಕೆಲಸ ಮಾಡಿ ಅಂತ ಗರಂ ಆದ್ರು. ನಿಮ್ಮ ಅತಿ ಬುದ್ಧಿವಂತಿಕೆಯನ್ನ ನಿಮ್ಮ ಕೆಲಸದಲ್ಲಿ ತೋರಿಸಿ. ತಪ್ಪು ಮಾಹಿತಿ ನೀಡಿದ ಅಧಿಕಾರಿಗೆ ಸಚಿವರು ಕ್ಲಾಸ್ ತಗೊಂಡಿದ್ದಾರೆ. ಬೆಂಗಳೂರಲ್ಲಿ ಜಿಬಿಎ 5 ಪಾಲಿಕೆಗಳ ಪ್ರಗತಿ ಪರಿಶೀಲನೆ ಮೀಟಿಂಗ್ ನಡೆಯಿತು. ಈ ಸಂದರ್ಭದಲ್ಲಿ ರಾಂಗ್ ಇನ್ಫಾರ್ಮೇಶನ್ ನೀಡಿದಂತಹ ಅಧಿಕಾರಿಗೆ ಸಚಿವರು ಕ್ಲಾಸ್ ತಗೊಂಡಿದ್ದಾರೆ. ಇವೆಲ್ಲ ಸ್ಲಮ್ಗೆ ಮಾದೇವಪುರಕ್ಕೆ ಒಂದೇ ಫಿಕ್ಸ್ ಮಾಡಿಲ್ಲ. ಪ್ಲೀಸ್, ನಾನು ನಿಮ್ಮಷ್ಟು ಬುದ್ಧಿವಂತ ಅಲ್ಲ. ಪ್ಲೀಸ್ ಕೇಳಿಸ್ಕೊಳ್ತೀರಾ? ನಾನು ಆಗಲೇ ಕೇಳಿದ್ದೇನೆ, ನಿಮ್ಮ ಬುದ್ಧಿ ನನ್ನ ಮೇಲೆ ಪ್ರಯೋಗ ಮಾಡಬೇಡಿ ಅಂತ. ನಿಮ್ಮಷ್ಟು ಬುದ್ಧಿವಂತ ಅಲ್ಲ ನಾನು, ಆದರೆ ಕಾಮನ್ ಸೆನ್ಸ್ ಇದೆ ನನಗೆ. ನಿಮ್ಮದು ಟಾರ್ಗೆಟ್ ಫಿಕ್ಸ್ ಆಗಿರೋದು MG ರೋಡ್ಗೆ. ನಿಮಗೆ ಒಂದೇ ಟಾರ್ಗೆಟ್ ಇರೋದಿಲ್ಲ. ಸ್ಲಮ್ ಇದ್ದರೆ ಸ್ಲಮ್ ನೋಡಿಕೊಂಡು ಹಿಸ್ಟಾರಿಕಲ್ ಆವ್ರೇಜ್ ಮೇಲೆ ಟಾರ್ಗೆಟ್ ಫಿಕ್ಸ್ ಆಗಿರುತ್ತೆ. ಪ್ಲೀಸ್ ಡೋಂಟ್ ಇವೆಲ್ಲ ನನಗೆ ಎಲ್ಲೋ ನನಗೆ ಕಳಿಸ್ಬೇಡಿ. ಎಲ್ಲೋ ಹೋಗಿ ಕಳ್ಸೋಕ್ಕಲ್ಲ ನಾನು ಇಲ್ಲಿ ಬಂದು ಕೂತಿರೋದು. ನಾನು ಹೇಳಿದ್ದನ್ನು ಗಂಭೀರವಾಗಿ ತಗೊಂಡು ನೀವೇನೇ ಸಮಸ್ಯೆ ಇದ್ರೂ ಹೇಳಿ ಕೇಳ್ತೇನೆ. ಆದರೆ ಯು ಟೇಕ್ ಮೀ ಫಾರ್ ಗ್ರಾಂಟೆಡ್, ಐ ಡೋಂಟ್ ಲೈಕ್ ಇಟ್. ಏನು MG ರೋಡ್ಗೂ ಸ್ಲಮ್ಗೂ ಒಂದೇ ಇಟ್ಟಿದ್ದಾರಾ? ಒಂದೇ ಇಟ್ಟಿದ್ದೀರೇನ್ರಿ ನೀವು? ನಿಮಗೆ ಅಷ್ಟು ಗೊತ್ತಿಲ್ವಾ ಸ್ಲಮ್ ಇದೆ ಅಲ್ಲಿ ಅಂತ? ಅವ್ರಿಗೆ MG ರೋಡ್ ಟಾರ್ಗೆಟ್ ಕೊಟ್ಟಿದ್ದೀರಾ ತಾವಾಗಾದ್ರೆ? ಹಿಸ್ಟಾರಿಕಲ್ ಮೇಲೆ ಯಾರೂ ಸಿಗ್ಲಿಲ್ಲ, ನಾನೇ ಸಿಗ್ತೀನಿ ನಿಮಗೆ ಈ ಥರ ಉತ್ತರ ಕೊಡೋದಕ್ಕೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರು. ಪ್ರಸನ್ನ, ಮೀಟಿಂಗ್ ನಡೀತು ಇವತ್ತು. ಮೀಟಿಂಗ್ನ ಹೈಲೈಟ್ಸ್ ಏನೇನು, ಹಾಗೆ ಇಲ್ಲಿ ಸಚಿವರು ಗರಂ ಆಗಿದ್ದಕ್ಕೆ ರೀಸನ್ ಏನು ಅಂತ ಮೇನಾಗಿ? ಮುಖ್ಯವಾಗಿ ಸಿಂಚನ ಏನಂತಂದ್ರೆ, ಬೆಂಗಳೂರಿಗೆ ಒಂದು ಹೊಸ ಬ್ರ್ಯಾಂಡ್ ಬೆಂಗಳೂರು ಕಲ್ಪನೆ ಅಡಿಯಲ್ಲಿ ಕೆಲಸ ಮಾಡಲೇಬೇಕು ಎನ್ನುವಂತಹ ಒಂದು ದಿಟ್ಟತನವಾದಂತಹ ನಿರ್ಧಾರದೊಂದಿಗೆ ಕೆಲಸವನ್ನ ಮಾಡ್ತಾ ಇರುವಂತದ್ದು ಕೃಷ್ಣ ಬೈರೇಗೌಡರು ನಾವು ನೋಡ್ತಾ ಇದ್ದೇವೆ. ಅವರು ಏನಂತಂದ್ರೆ, ತಮ್ಮ ಸ್ಪೀಡಿಗೆ ತಕ್ಕಂತೆ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ. ಒಂದು ಯಾವುದೇ ಟಾಸ್ಕ್ ಅನ್ನ ಕೊಟ್ರೆ ಬಹಳಷ್ಟು ಲೇಟ್ ಮಾಡೋದು, ಆ ಕೆಲಸವನ್ನ ಸರಿಯಾದ ನಿಗದಿತ ಸಮಯದಲ್ಲಿ ಪೂರಕವಾಗಿ ಮಾಡದೇ ಇರೋದು. ಮುಖ್ಯವಾಗಿ ಏನ್ ಗೊತ್ತಾ, ಈಗ ಒಂದು 4-5 ಇಲಾಖೆಗಳಿದೆ. ಈಗ ಜಲಮಂಡಳಿ ಇದೆ, ಮೆಟ್ರೋ ಇದೆ, GBA ಇದೆ, 5 ಪಾಲಿಕೆ ಇದೆ. ಈ ಒಂದಕ್ಕೊಂದು ಇಂಟರ್ ಕನೆಕ್ಟ್ ಆಗಿ ಕೆಲಸವನ್ನ ಮಾಡುವಂತದ್ದು, ಒಬ್ರಿಗೊಬ್ರು ಕಮ್ಯುನಿಕೇಟ್ ಮಾಡ್ಕೊಂಡು ಕೆಲಸ ಮಾಡೋದ್ರಲ್ಲಿ ಬಹಳಷ್ಟು ತಡ ಆಗ್ತಾ ಇದೆ. ಮತ್ತೆ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅನ್ನೋ ಒಂದು ಅಸಮಾಧಾನ ಕೃಷ್ಣ ಬೈರೇಗೌಡರಿಗಿದೆ. ಜೊತೆನಲ್ಲಿ ಅಧಿಕಾರಿಗಳಿಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳಿದ ಸಂದರ್ಭದಲ್ಲಿ ಅದಕ್ಕೆ ಸರಿಯಾದ ಉತ್ತರ ಕೊಡದೆ ತಪ್ಪಾದ ಮಾಹಿತಿಯನ್ನ ಕೊಡ್ತಾ ಇರೋ ಹಿನ್ನೆಲೆಯಲ್ಲಿ ಅವರಿಗೆ ಸಾಕಷ್ಟು ಕೋಪ ಬಂತು. ಕಾರಣ ಏನಂತಂದ್ರೆ, ರೆವಿನ್ಯೂ ಜನರೇಷನ್ ಮಾಡುವಂತದ್ದು, ರೆವಿನ್ಯೂ ಕಲೆಕ್ಟ್ ಮಾಡುವಂತದ್ದು ರೆವಿನ್ಯೂ ಆಫೀಸರ್ ಅವರ ಕೆಲಸ. ಈಗ ರೆವಿನ್ಯೂ ಕಲೆಕ್ಷನ್ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಒಂದ್ ಏರಿಯಾಗೂ ಬೇರೆ 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 ಬೆಲೆ ಇರುತ್ತೆ. ಉದಾಹರಣೆಗೆ MG ರೋಡ್ ಅಲ್ಲಿ ಸುತ್ತಮುತ್ತ ಇರುವಂತಹ ಏರಿಯಾ ಬೆಲೆ ತುಂಬಾ ಹೆಚ್ಚಿರುತ್ತೆ. ಮತ್ತೆ ಬೇರೆ ಜಾಗಗಳಲ್ಲಿ ನಾವು ಈಗ ಸ್ಲಮ್ ಹೆಚ್ಚು ಇರುವಂತ ಜಾಗಗಳಲ್ಲಿ ಒಳಗಡೆ ಹೋದಾಗ ಅಂತ ಜಾಗಗಳಲ್ಲಿ ಸ್ವಲ್ಪ ಕಡಿಮೆ ರೇಟ್ ಇರ್ತದೆ, ಅಥವಾ ಅಲ್ಲಿ ಕಂದಾಯ ಇರೋದಿಲ್ಲ, ಅಥವಾ ಕಮ್ಮಿ ಇರ್ತದೆ ಅನ್ನುವಂತ ವಿಚಾರ ಎಲ್ಲವನ್ನು ಅವ್ರಿಗೂ ಕೂಡ ಬಹಳಷ್ಟು ತಿಳ್ಕೊಂಡಿರೋ ಹಿನ್ನೆಲೆಯಲ್ಲಿ ಯಾವ ಸಂದರ್ಭದಲ್ಲಿ ಯಾರುಗಳು ತಪ್ಪಾದ ಮಾಹಿತಿಗಳನ್ನ, ಅಂದ್ರೆ ಇಲ್ಲಿ ಆದಾಯ ಸಂಗ್ರಹ ಯಾಕೆ ಜಾಸ್ತಿ ಆಗಿಲ್ಲ, ಅಥವಾ ಯಾಕೆ ಟಾಸ್ಕ್ ನ ನೀವು ರೀಚ್ ಮಾಡಿಲ್ಲ ಅಂತ ಕೇಳೋ ಸಂದರ್ಭದಲ್ಲಿ ತಪ್ಪಾದ ಮಾಹಿತಿಯನ್ನ ಕೊಟ್ಟ ಸಂದರ್ಭದಲ್ಲಿ ಅವರು ಬೈದಿರುವಂತದ್ದು ಏನಾಯ್ತಂದ್ರೆ, ನನ್ನ ಹತ್ರ ಹೆಚ್ಚಿನ ಒಂದು ಅತಿ ಬುದ್ಧಿವಂತಿಕೆಯನ್ನ ನೀವು ತೋರಿಸೋ ಅಗತ್ಯ ಇಲ್ಲ ಅಂತೇಳಿ ಬಹಳ ಸ್ಪಷ್ಟವಾಗಿ ಇವತ್ತು ಮೀಟಿಂಗ್ ಶುರುವಾದಾಗ್ಲೇ ಅವ್ರು ಹೇಳಿದ್ರು, ಕೆಲಸ ಸಂಬಂಧಪಟ್ಟಂತೆ ಕೋಆರ್ಡಿನೇಷನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಏನು ನಾವು ಅಂದುಕೊಂಡಿದ್ದೇವೆ ಆ ಕೆಲಸಗಳನ್ನ ಒಬ್ರಿಗೊಬ್ರು ಕಮ್ಯುನಿಕೇಟ್ ಮಾಡ್ಕೊಂಡು ಕೆಲಸವನ್ನ ಮಾಡ್ಬೇಕಾಗುತ್ತೆ. ನಿಗದಿತ ಸಂದರ್ಭದಲ್ಲಿ ಟಾಸ್ಕ್ ಗಳನ್ನ ಪೂರ್ಣ ಮಾಡುವಂತದ್ದು ಜೊತೆಗೆ ರಿಪೋರ್ಟ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ಬೇಕಾಗ್ತದೆ. ಈ ಎಲ್ಲಾ ಪ್ಯಾರಾಮೀಟರ್ಸ್ ಗಳನ್ನ ಅಧಿಕಾರಿಗಳು ಕಡ್ಡಾಯವಾಗಿ ಪಾಲಿಸಲೇಬೇಕು ಎನ್ನುವಂತ ವಿಚಾರವನ್ನ ಕೃಷ್ಣ ಬೈರೇಗೌಡರು ಬಹಳ ಸ್ಪಷ್ಟವಾಗಿ ಹೇಳಿ ಮೀಟಿಂಗ್ ನ ಆರಂಭದಲ್ಲೇ ಅವರು ಹೇಳಿರುವಂತದ್ದು. ಇವತ್ತು ಏನಂತಂದ್ರೆ, ಇಲಾಖೆಯ ಒಂದು ಪರಿಶೀಲನೆ, ಅಂದ್ರೆ ಈ GBA 5 ಪಾಲಿಕೆಗಳಲ್ಲಿ ಕೆಲಸ ಹೇಗಾಗ್ತಾ ಇದೆ ಅನ್ನುವಂಥದ್ದು ಒಂದು ರಿವ್ಯೂ ಮೀಟಿಂಗ್ ಇರುತ್ತೆ. ಇಲ್ಲಿ ಚೀಫ್ ಇಂಜಿನಿಯರ್, ಕಮಿಷನರ್, ಅಡಿಷನಲ್ ಕಮಿಷನರ್ ಎಲ್ಲರೂ ಇರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಮಾತಾಡೋ ಸಂದರ್ಭದಲ್ಲಿ ನೀವೆಲ್ಲರೂ ಜಾಣರು, ಹಾಗಾಗಿ ಇಲ್ಲಿ ಕೆಲಸವನ್ನ ಬೆಂಗಳೂರಿನಲ್ಲಿ ಕೆಲಸವನ್ನ ಮಾಡ್ತಾ ಇರೋದ್ರಿಂದ ನಿಮ್ಗೆ ಜಾಣತನ ಇದ್ದೇ ಇದೆ.
ಆದ್ರೆ ನೀವು ಕೆಲಸ ಕಾರ್ಯಗಳನ್ನ ನಾನು ಅಂದುಕೊಂಡ ರೀತಿನಲ್ಲಿ ವೇಗವಾಗಿ ನೀವು ಮಾಡ್ತಾ ಇಲ್ಲ, ಇಷ್ಟು ಎಲ್ಲ ಜನ ಇದ್ರು ಕೂಡ ಒಂದು ಕೋಆರ್ಡಿನೇಷನ್ ಕರೆಕ್ಟ್ ಆಗಿ ಮಾಡ್ತಾ ಇಲ್ಲ ಅನ್ನುವಂತ ವಿಚಾರವನ್ನ ಕೃಷ್ಣ ಬೈರೇಗೌಡರು ಹೇಳ್ತಾ ಇರುವಂತದ್ದು. ಯಾಕಂದ್ರೆ ಏನು ನಮ್ಮ ಒಂದು ವ್ಯೂ ಇದೆ ಅದನ್ನ ನೀವು ಪಾಲಿಸ್ಬೇಕು. ಉದಾಹರಣೆಗೆ ಈಗ ಪಾದಚಾರಿ ಮಾರ್ಗವನ್ನ ಕ್ಲಿಯರ್ ಮಾಡ್ಕೊಂಡ್ ಬರ್ತಾ ಇದ್ರೆ ಹಿಂದ್ಗಡೆ ಒತ್ತುವರಿ ಮಾಡ್ತಾ ಇರುವಂತ ಕೆಲಸ ಆಗ್ತಾ ಇದೆ. ಅದಕ್ಕೆ ಒಂದು ಕೆಲಸ, ಅದಕ್ಕೊಂದು ಕೆಲಸ ಆಗ್ಬೇಕಾಗತ್ತೆ. ಮತ್ತೆ ಎಲ್ಲಿ ಒತ್ತುವರಿ ತೆರವು ಮಾಡ್ತಾರೆ ಅದನ್ನ ರೀಕನ್ಸ್ಟ್ರಕ್ಟ್ ಮಾಡುವಂತ ಕೆಲಸ ಆಗ್ಬೇಕಾಗತ್ತೆ. ರಸ್ತೆಗಳನ್ನ ಎಲ್ಲಿ ಬಗಿತಾರೆ ಪೈಪ್ಲೈನ್ ಹಾಕಿ ಅದಕ್ಕೆ ಹಿಂದ್ಗಡೆನೆ ಆ ರಸ್ತೆನ ಇವತ್ತಿನ ಪ್ಯಾರಾಮೀಟರ್ಸ್ ತಕ್ಕಂತೆ ಮುಚ್ಚಿ ಅದನ್ನ ಸುಂದರಗೊಳಿಸ್ಬೇಕಾಗತ್ತೆ. ಸ್ಪಷ್ಟವಾಗಿ ಆ ರಸ್ತೆಯನ್ನ ಸಜ್ಜು ಮಾಡ್ಬೇಕಾಗ್ತದೆ. ಇದು ಇಂಟರ್ ಕನೆಕ್ಟ್ ಆಗ್ತಾ ಇಲ್ಲ. ಇದು ಒಂದ್ ಕಡೆ ಅಗಿತಾರೆ, ಇನ್ನೊಂದ್ ಕಡೆ ತೆಗಿತಾರೆ, ಇನ್ನೊಂದ್ ಕಡೆ ಹಾಗೆ ಬಿಡ್ತಾರೆ. ರಸ್ತೆ ಗುಂಡಿಗಳು ಹಾಗೆ ಇದೆ, ಮುಚ್ಚಿದ್ದಕ್ಕೂ ಸರಿಯಾಗಿ ಲೆಕ್ಕ ಇಲ್ಲ. ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬೆಂಗಳೂರು ಜನರು ಏನನ್ನ ಬಯಸ್ತಾ ಇದ್ದಾರೆ, ಆ ಬಯಸುತ್ತಿರುವ ಕೆಲಸದ ವೇಗ ಸರಿಯಾಗಿ ಸಾಲ್ತಾ ಇಲ್ಲ ಎನ್ನುವಂತ ವಿಚಾರನ ಬಹಳ ಸ್ಪಷ್ಟವಾಗಿ ಹೇಳಿರುವಂತದ್ದು. 5 ಪಾಲಿಕೆಗಳ ಒಂದು ಪ್ಯಾರಾಮೀಟರ್ನ ಆಗಿಂದಾಗೆ ಚೆಕ್ ಮಾಡೋದ್ರ ಜೊತೆನಲ್ಲಿ ಸರಿಯಾಗಿ ಕೆಲಸವನ್ನ ಮಾಡೋದನ್ನ ನಾನು ಗಮನ ಇಟ್ಟು ನೋಡ್ತೇನೆ ಎನ್ನುವಂತ ವಿಚಾರವನ್ನ ಹೇಳಿರುವಂತದ್ದು. ಅಧಿಕಾರಿಗಳೇ ಬಿಸಿ ಮುಟ್ಟಿಸುವಂತ ಕೆಲಸವನ್ನ ಇವತ್ತು ಮಾಡಿದ್ದಾರೆ. ಹಾಗಾಗಿ ಕೃಷ್ಣ ಬೈರೇಗೌಡರ ವೇಗವನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಬೆಂಗಳೂರು ಜನರ ನಾಡಿ ಮಿಡಿತವನ್ನ ಹಿಡಿದು ಕೆಲಸ ಮಾಡ್ಬೇಕು ಎನ್ನುವಂತ ಅವರ ಒಂದು ಮನಸ್ಸಿನಲ್ಲಿ ಏನಿದೆ ಅದನ್ನ ಅಧಿಕಾರಿಗಳ ಮೂಲಕ ಕೆಲಸ ತಗ್ಸೋದು ಅವ್ರಿಗೊಂದು ಚಾಲೆಂಜ್, ಸವಾಲು. ಯಾಕಂದ್ರೆ ಜಡ್ಡುಗಟ್ಟಿದ ವ್ಯವಸ್ಥೆನಲ್ಲಿ ಅಧಿಕಾರಿಗಳು ಸಹಜವಾಗಿ ಇವತ್ ಮಾಡೋದನ್ನ ನಾಳೆ ಮಾಡೋದು ಅಥವಾ ಒಬ್ರಿಗೊಬ್ರು ಕಮ್ಯುನಿಕೇಶನ್ ಇಲ್ದಲೇ ಇರುವಂತದ್ದು, ಇದು ಅವರ ಏನು ಪ್ಲಾನ್ ಆಫ್ ಆಕ್ಷನ್ ಏನಿದೆ ಅದನ್ನ ಇನಿಶಿಯೇಟ್ ಮಾಡಕ್ಕೆ ತೊಡಕಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ನೇರವಾಗಿ ಮಾತಾಡಿದ್ದಾರೆ. ಜನ ಇನ್ನು ಮುಂದೆ ಏನಂದ್ರೆ ಚೆಕ್ ಅಂಡ್ ಬ್ಯಾಲೆನ್ಸ್ ಅನ್ನ ಇಡಬೇಕಾಗುತ್ತೆ. ಕೆಲಸ ಹೇಗ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ, ಯಾವ ರೀತಿ ಕೆಲಸ ನೀವು ತಗೊಂಡು ಹೋಗ್ತೀರಿ ಅನ್ನೋದ್ರ ಬಗ್ಗೆ ನಾವು ಗಮನ ಹರಿಸ್ತೇವೆ ಅನ್ನುವಂತ ಎಚ್ಚರಿಕೆಯನ್ನ ಅವ್ರು ಹೇಳಿದ್ದಾರೆ. ಸಿಂಚನ. ಓಕೆ, ಥ್ಯಾಂಕ್ ಯು ಪ್ರಸನ್ನ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಲ್ಲೋ ಹೋಗೋ ಕಳ್ಸಕ್ಕಲ್ಲ ನಾನು ಇಲ್ಲಿ ಬಂದು ಕೂತಿರೋದು. ನಾನು ಹೇಳಿದ್ದನ್ನ ಗಂಭೀರವಾಗಿ ತಗೊಂಡು ನೀವೇನೇ ಸಮಸ್ಯೆ ಇದ್ರು ಹೇಳಿ ಕೇಳ್ತೇನೆ. ಆದ್ರೆ ಯು ಟೇಕ್ ಮೀ ಫಾರ್ ಗ್ರಾಂಟೆಡ್, ಐ ಡೋಂಟ್ ಲೈಕ್ ಇಟ್.